ಡಾಕ್ಟರ್ ಕೇಶವಮೂರ್ತಿ. ಎಲ್ರಿಗೂ ನಮಸ್ಕಾರ. ನನಗೆ ಒಂದು ಹಕ್ಕಿದೆ ಬೆಂಗಳೂರು ಬಗ್ಗೆ ಮಾತಾಡೋಕ್ಕೆ. ನಾನು ಅವಿನ್ಯ ರೋಡ್ನಲ್ಲಿ ಹುಟ್ಟಿದವನು. ನಮ್ಮ ತಾಯಿ ಗರ್ಭಿಣಿಯಾದಾಗ ನನ್ನ ಇದರಲ್ಲಿ ಇಲ್ಲಿ ವಾಕಿಂಗ್ ಮಾಡಿದವನು. ಈಗ ನಾನು ಒಬ್ಬ ಸಸ್ಯ ವಿಜ್ಞಾನಿ. ಫ್ಲೋರಾ ಆಫ್ ಕೂರ್ಗ್, ಹಿಮಾಲಯದ್ದು ಎಲ್ಲ ಪೂರ್ತಿ ಪಶ್ಚಿಮ ಘಟ್ಟದ್ದು ಎಲ್ಲ ಪುಸ್ತಕಗಳು ಇದು ಎಲ್ಲ ಬರ್ದಾಯ್ತು. ನನಗೆ ಕಾಡು ಅಂದ್ರೆ ಏನು, ಪಾರ್ಕ್ಗಳು ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಅರಿವಿದೆ. ನಿಮ್ಮ ಕಾಳಜಿಗೆ ನನ್ನ ನಮಸ್ಕಾರ. ಮರಗಳನ್ನ ಹಾಕ್ಬಿಡಿ, ಆಯ್ತು, ಸರಿ, ಓಕೆ, ಗುಡ್. ಬಟ್ ನಮ್ಗೆ ಹೆಂಗೆ ಉಸಿರಾಟಕ್ಕೆ ಜಾಗ ಬೇಕು, ಮರಗಳಿಗೆ ಸಸ್ಯಗಳಿಗೂ ಜಾಗ ಬೇಕು. ಈಗ ಲಾಲ್ಬಾಗ್ನಲ್ಲಿ ನಾನು ಹಾನರರಿ ಬಾಟನಿಸ್ಟ್ ಆಗಿ 2.5 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಅಂತ ಅಲ್ಲ, ಅದೊಂದು ಸೇವೆ ಅಂತ ಮಾಡ್ತಿದ್ದೀನಿ. ಈಗ ಲಾಲ್ಬಾಗ್ನಲ್ಲಿ ಸುಮಾರು 800 ಹೊಸ ಮರಗಳನ್ನ ಡಾಕ್ಟರ್ ಕುಸುಮ ಅವರು, ಡಾಕ್ಟರ್ ಜಗದೀಶ್ ಅವರು ಇದರಲ್ಲಿ ನಾವು ಹಾಕಿದ್ದೀವಿ. ಹಳೆ ಮರಗಳು, ಹೆರಿಟೇಜ್ ಟ್ರೀಸ್, ನಮ್ಗೆಂಗೆ ವಯಸ್ಸಿರುತ್ತೆ ಅವಕ್ಕೂ ಒಂದು ವಯಸ್ಸಿರುತ್ತೆ. ಆಗ ಮರಿಗೌಡರ ಕಾಲದಲ್ಲಿ ಅಷ್ಟಿತ್ತು, ಕ್ಯಾಮರಾನ್ 1860ನಲ್ಲಿ ಇಷ್ಟಿತ್ತು, ಅದರ ದಾಖಲೆ ಎಲ್ಲ ಮಾಡಿದೀವಿ. ಮರಗಳು 200 ವರ್ಷ ಆದವು, ಸಾಯ್ತವೆ, ಅದನ್ನ ರೀಪ್ಲೇಸು ಮಾಡಿದ್ವಿ. ಆಮೇಲೆ ಇನ್ನೊಂದು ತಮ್ಮಲ್ಲಿ ವಿನಂತಿ ಏನಂದ್ರೆ, ಈ ಟ್ರೀ ಪಾರ್ಕ್ಗಳನ್ನ ವೇರಿಯಸ್ ಕಡೆ ಬೆಂಗಳೂರಿನಲ್ಲಿ ಹಾಕ್ತಾ ಹೋದ್ರೆ ಅದು ಒಳ್ಳೇದಾಗುತ್ತೆ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಆಮೇಲೆ ಈ ಕಬ್ಬನ್ ಪಾರ್ಕ್ ಅಲ್ಲೂ ಅಷ್ಟೇ, ಫಾರ್ ದಿ ಲಾಸ್ಟ್ 1 year 200 ಸ್ಪೀಶೀಸ್ ಫ್ರಮ್ ವೆಸ್ಟರ್ನ್ ಘಾಟ್ಸ್ ವಿ ಹ್ಯಾವ್ ಪ್ಲಾಂಟೆಡ್. ಗುಡ್, ಥ್ಯಾಂಕ್ ಯು. ಟ್ರೀ ಪಾರ್ಕ್ಗಳನ್ನ ಮಾಡಿದ್ರೆ ಬೇರೆ ಬೇರೆ ಕಡೆ. ಆಯ್ತು, ಯಾರು ಎನಿಥಿಂಗ್, ಎನಿ ಗ್ರೀವೆನ್ಸಸ್ ಪ್ಲೀಸ್ ಕಮ್. ಆಯ್ತಲ್ಲ, ನೀನ್ ಮಾತಾಡಾಯ್ತಲ್ಲ, ಮಿಕ್ಕಿದ ಯಾರಿದಾರ? ಲಾಸ್ಟ್ ಪಾಪ. ಸರ್ ನಮಸ್ಕಾರ, ನನ್ನ ಹೆಸರು ಜಾನ್ ಪಾಲ್ ಅಂತ. ಸರ್ಸಿ 9916485532 ಸರ್ ಸಿ ವಿ ರಾಮನವರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀನಿ. ಅಲ್ಲಿ ತುಂಬಾ ಗಾರ್ಬೇಜ್ ಸಮಸ್ಯೆ ಜಾಸ್ತಿ ಇದೆ. ಏನಾಗುತ್ತೆ ಅಂದ್ರೆ, ಇಲ್ಲಿ ಗಾರ್ಬೇಜ್ ಎಲ್ಲ ಕಮರ್ಷಿಯಲ್ ಎಲ್ಲ ಆಫೀಸರ್ಸ್ ಎಲ್ಲ ಸೇರ್ಕೊಬಿಟ್ಟು ಬರೀ ಕಮರ್ಷಿಯಲ್ ತೆಗೆಯೋದೇ ಕೆಲಸ ಮಾಡ್ತಾರೆ. ನಾನು ಕೂಡ ಸುಮಾರು ಸಲ ವಿಡಿಯೋ ಮಾಡಿ ಕಮಿಷನರ್ಗೂ ಕಲ್ಸಿದ್ದೀನಿ, ಎಲ್ಲರಿಗೂ ಕಲ್ಸಿದ್ದೀನಿ. ಆದ್ರೆ ಕಮರ್ಷಿಯಲ್ ಇಂದಾನೇ ಇವತ್ತು ನಮ್ಮ ಬೆಂಗಳೂರು ಗಾರ್ಬೇಜ್ ಜಾಸ್ತಿ ಆಗಿರೋದು. ದಯವಿಟ್ಟು ಅದರ ಕೂಡಲೇ ಅದನ್ನ ಏನಾದ್ರೂ ಒಂದು ಪರಿಹಾರ ಮಾಡಬೇಕು. ಈ ಆಫೀಸರ್ಸ್ ಎಲ್ಲ ಮಾರ್ಷಲ್ಸ್ ಏನಿದ್ದಾರೆ ದೊಡ್ಡ ಮಾಫಿಯಾ ಮಾಡ್ಕೊಬಿಟ್ಟಿದ್ದಾರೆ ಸರ್. ಅವ್ರನ್ನ ಎಲ್ಲರನ್ನು ದಯವಿಟ್ಟು ಶಫಲ್ ಮಾಡಿ, ಸ್ವಲ್ಪ ಶಫಲ್ ಮಾಡಿದ್ರೆ 1 ತಿಂಗಳಿಗೊಂದ್ಸಲಿ ಆದ್ರೂ ಅವ್ರನ್ನ ಶಫಲ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಬೆಂಗಳೂರಿನಲ್ಲಿ ಗಾರ್ಬೇಜು ಸಾಲ ಆಗೋದಿಲ್ಲ ಅಂತ ಗೊತ್ತಾಯ್ತಾ? ಮಾನ್ಯ ನಮ್ಮ ಹ್ಯಾರಿಸ್ ಸರ್ ಇದ್ದಾರೆ, ಬೆಂಗಳೂರಿನಲ್ಲಿ ಸ್ಲಮ್ನಲ್ಲಿ ತುಂಬಾ ಜನಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಅವರು ಸಾಹೇಬರು ಮನ್ಸು ಮಾಡಿದ್ರೆ ಎಲ್ಲರಿಗೂ ಹಕ್ಕುಪತ್ರ ಆಗುತ್ತೆ. ಎಲ್ಲರಿಗೂ ಜೈ ಭೀಮ್.